ನಮಸ್ಕಾರ. ಬ್ರಹ್ಮಚೇತನರ ಕಳೆದ ಸಂಚಿಕೆಯಲ್ಲಿ ಗುರು ನೀಡುವಂತಹ ಗುರುಮಂತ್ರ, ಅದರ ಪ್ರಾಮುಖ್ಯತೆ, ಇದರ ಸಂಬಂಧಪಟ್ಟಂಗೆ ಒಂದು ಪರಿಚಯದ ಒಂದು ಸೂತ್ರವನ್ನು ನೋಡಿದ್ವಿ. ಈಗ ಇನ್ನೊಂದು ಸೂತ್ರವನ್ನು ನೋಡೋಣ. ಅದು ಹೀಗಿದೆ: ಸಾವಧಾನದಿಂದ ನಾಮ ತೆಗೆದುಕೊಳ್ಳಬೇಕು, ನಾಮದ ಅಖಂಡ ಧಾರೆ ಇರಬೇಕು, ಅಂದರೆ ಅದು ವೃತ್ತಿಯವರೆಗೆ ಹೋಗಿ ತಲುಪುತ್ತದೆ. ಗುರುಮಂತ್ರ ನೀಡ್ತಾನೆ, ಉಪದೇಶ ಮಾಡ್ತಾನೆ. ಅದನ್ನು ಹೇಗೆ ಗುರುಮಂತ್ರವನ್ನು ಉಪಾಸನೆ ಮಾಡಬೇಕು ಅಂತ ಹೇಳ್ಕೊಡ್ತಾನೆ. ಸೊ ಅದನ್ನು ಹೇಗೆ ಮಾಡಬೇಕು ಅಂತಂದರೆ, ನಾನು ಗುರು ಮಾರ್ಗಕ್ಕೆ ಬಂದುಬಿಟ್ಟಿದ್ದೀನಿ, ನನಗೆ ಗುರು ದೀಕ್ಷೆ ಸಿಕ್ಬಿಟ್ಟಿದೆ, ಗುರುಮಂತ್ರ ಸಿಕ್ಬಿಟ್ಟಿದೆ, ಅವಸರದಲ್ಲಿ ಮಾಡಬೇಕು, ನನಗೆ ಈಗಲೇ ಪ್ರತಿಫಲ ಸಿಕ್ಬಿಡಬೇಕು ಅನ್ನೋ ಅವಸರ ಇರಬಾರ್ದಂತೆ. ಸಾವಧಾನದಲ್ಲಿ ಎರಡು ಬಗೆಯಲ್ಲಿ ನೋಡೋಣ. ಒಂದು ಸಾವಧಾನ ಅಂದರೆ ಸಮಾಧಾನವಾಗಿರಪ್ಪ, ಸ್ವಲ್ಪ ಸಮಾಧಾನವಾಗಿ ಮಾಡು ಅಂತ. ಇನ್ನೊಂದು ಸಾವಧಾನ ಎಚ್ಚರಿಕೆ, ಅರಿವಿನಿಂದ ಮಾಡುವುದು. ಅರಿವಿನಿಂದ ಮಾಡೋ ಭಕ್ತಿ ಸಿಕ್ಕೇ ಸಿಗುತ್ತೈತೆ ಮುಕ್ತಿ ಅಂತ ಶರೀಫಜ್ಜ ಹೇಳಿದ್ದಾರೆ. ಹಾಗೆ ಒಂದು ಸಮಾಧಾನದಿಂದ ಮಾಡಬೇಕು ಮತ್ತು ಎಚ್ಚರಿಕೆಯಿಂದ ಮಾಡಬೇಕು. ಇದಕ್ಕೆ ನನಗೆ ಬುದ್ಧ ಮತ್ತು ಅಂಗುಲಿಮಾಲನ ಕತೆ ನೆನಪಾಗುತ್ತೆ. ಅಂಗುಲಿಮಾಲ ಕಾಡಲ್ಲಿರ್ತಾನೆ, ತಮಗೆಲ್ಲ ಗೊತ್ತು. ಅವನು ಎಲ್ಲರದ್ದು ಬೆರಳನ್ನ ಕಟ್ ಮಾಡಿ ಅಂಗುಲವನ್ನು ಸರವಾಗಿ ಹಾಕ್ಕೊಳ್ತಿರ್ತಾನೆ. ಅದಕ್ಕೆ ಹಿನ್ನೆಲೆ ಬೇರೆ ಉದ್ದ ಕತೆ, ಅದು ಬಿಟ್ಟು ಇಲ್ಲಿಗೆ ಮಾತ್ರ ಬರೋಣ. ಸೊ ಅವನು 100ನೇ ಬೆರಳನ್ನು ಪಡಿಬೇಕು. ಅವನು ಕಾಡಲ್ಲಿ ಕೂತಿರ್ತಾನೆ ಕಾಯ್ಕೊಂಡು. ಆಗ ಬುದ್ಧ ಬೇಕು ಅಂತಲೇ ಆ ಕಾಡಿಗೆ ಬರ್ತಾನೆ, ಅಂಗುಲಿಮಾಲನನ್ನು ಮನ ಪರಿವರ್ತನೆ ಮಾಡಬೇಕು ಅಂತ. ಬಂದು ಅವನು ಹಾಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಬುದ್ಧ ಅರಿವಿನ ಗುರು, ಅವನಲ್ಲಿ ಆ ಸಮಾಧಾನ, ಶಾಂತತೆ, ಪ್ರಶಾಂತತೆ ಎಲ್ಲವೂ ಬುದ್ಧನಲ್ಲಿದೆ. ಅವನು ಮೆಲ್ಲಗೆ ನಡ್ಕೊಂಡು ಒಂದೊಂದೇ ಹೆಜ್ಜೆ ಇಡ್ತಾ ಆನಂದದ ಭಾವದಲ್ಲಿ ನಡೀತಾ ಹೋಗ್ತಾ ಇದ್ದಾನೆ. ಇವನು ಅಂಗುಲಿಮಾಲ ಅವನ್ನ ಹಿಡಿಬೇಕು, ಎಷ್ಟು ಧೈರ್ಯ ಅವನಿಗೆ, ನನ್ನ ಕಾಡಿಗೆ ಬಂದಿದ್ದಾನೆ, ಅಂಗುಲಿಮಾಲ ಇದನ್ನು ಗೊತ್ತಿದ್ದು ಬಂದಿದ್ದಾನಲ್ಲ ಅಂತ ಅವನು ಮರದಿಂದ ಹಾರಿ ಆ ಧಾವಂತದಲ್ಲಿ ಅವನ ಬುದ್ಧನ ಹಿಂದೆ ಬೀಳ್ತಾನೆ. ಎಷ್ಟು ವೇಗವಾಗಿ ಓಡಿದ್ರೂ ಬುದ್ಧನನ್ನು ತಲುಪೋದಕ್ಕೆ ಆಗಲ್ಲ ಅವನಿಗೆ. ಬುದ್ಧ ಮೆಲ್ಲನೆ ನಿಧಾನಕ್ಕೆ ನಡೀತಾ ಹೋಗ್ತಾ ಇದ್ದಾನೆ. ಈ ಕಡೆ ಅಂಗುಲಿಮಾಲ ವೇಗವಾಗಿ ಶರವೇಗದಲ್ಲಿ ಬರ್ತಾ ಇದ್ದಾನೆ. ಹಿಡಿಯೋಕ್ಕೆ ಆಗಲ್ಲ ಅವನಿಗೆ. ಕೊನೆಗೆ ಅವನು ಆಯಾಸಗೊಳ್ತಾನೆ. ಅಯ್ಯೋ, ನನಗೆ ಹಿಡಿಯೋಕ್ಕಾಗ್ತೀವಲ್ಲ ಬುದ್ಧನನ್ನು ಅಂತ ಆಯಾಸಗೊಳ್ತಾನೆ. ಯಾವಾಗ ಆಯಾಸಗೊಂಡು ನಿಧಾನಕ್ಕೆ ಬುದ್ಧನನ್ನು ಹತ್ತಿರ ಹೋಗ್ತಾನೆ, ಆಗ ಬುದ್ಧ ಸಿಗ್ತಾನೆ ಅಂತ. ಅಂದರೆ ಬುದ್ಧ ಅಂದರೆ ಎಚ್ಚರಗೊಂಡವನು. ನಾನು ಎಚ್ಚರವಾಗಬೇಕು ಅಂದರೆ ಅದಕ್ಕೊಂದು ಸಮಾಧಾನ ಬೇಕು, ಅವಸರದಲ್ಲಿ ಆಗುವಂಥದ್ದಲ್ಲ ಅದು. ಹಾಗೆ ಇನ್ನೊಂದು ಕತೆ ನಾವು ನೋಡ್ತೀವಿ. ಇಲ್ಲಿ ಯಶೋದೆ ಕೃಷ್ಣನನ್ನು ಹಿಡಿಯೋದಕ್ಕೆ ಅಂತ ಹೋದಾಗ ಅವನನ್ನು ಚಿಕ್ಕ ಮಗುನ ಹಿಡಿಯೋದಕ್ಕಾಗಲ್ಲ. ಅವಳ ಕೈಲಿ ಕೋಲು ಹಿಡ್ಕೊಂಡು ಹಿಂದೆ ಓಡ್ತಾಳೆ, ನಾನು ಹಿಡಿತೀನಿ ಕೃಷ್ಣನ ಅಂತ. ಆಗೋದೇ ಇಲ್ಲ. ಯಾವಾಗವಳು ಬಳಲ್ತಾಳೆ, ಆಯಾಸಗೊಳ್ತಾಳೆ, ಆಗಲ್ಲಪ್ಪ ನಿನ್ನ ಹಿಡಿಯೋಕ್ಕೆ ಅಂತ ಸುಸ್ತಾದಾಗ ಅವನೇ ಕೃಪೆ ಮಾಡಿ ಕೃಷ್ಣ ಹತ್ತಿರಕ್ಕೆ ಬರ್ತಾನೆ. ಹಾಗೆ ನಾವು ನಾಮವನ್ನು ತೆಗೆದುಕೊಳ್ಳುವಾಗ, ಗುರುಮಂತ್ರವನ್ನು ತೆಗೆದುಕೊಂಡು ಅದನ್ನು ಉಪಾಸನೆ ಮಾಡುವಾಗ ಅಲ್ಲಿ ಧಾವಂತ ಇರಬಾರ್ದು, ಅಲ್ಲಿ ಅವಸರ ಇರಬಾರ್ದು, ಪ್ರತಿಫಲದ ಅಪೇಕ್ಷೆ ಇರಬಾರ್ದು. ಅದನ್ನು ಹಾಗೆ ಸಮಾಧಾನದಿಂದ ನಾವು ಉಪಾಸನೆ ಮಾಡಬೇಕು ಅನ್ನೋ ಒಂದು ಅರ್ಥ. ಇದಕ್ಕೆ ಗುಂಡಪ್ಪ ಹೇಳೋದು, ನಾನು ಪದೇ ಕೋಟ್ ಮಾಡ್ತಾ ಇರ್ತೀನಿ: ಮೋಕ್ಷದ ಆಸೆಯಳು ಬಲು ಆತುರತೆ ಒಳಿತಲ್ಲ, ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ, ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ ಅಂತ. ಮೋಕ್ಷದ ಆಸೆಯಲ್ಲಿ ಅವಸರ ಇರಬಾರ್ದಂತೆ, ಆತರ ಒಳಿತಲ್ಲ, ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ನನ್ನೆಲ್ಲ ಇಷ್ಟು ದಿನ ಪಾಪಗಳು, ಪುಣ್ಯಗಳ ಕರ್ಮಗಳಲ್ಲಿ ಅದನ್ನು ಸುಡಬೇಕು, ನಾನು ಅದನ್ನು ಅನುಭವಿಸ್ಬೇಕು. ಅದೆಲ್ಲ ಆಗದೇ ನನಗೆ ಮೋಕ್ಷ ಸಿಗೋದಿಲ್ಲಪ್ಪ. ತಾಳ್ಮೆಯ ಪರಿಪಾಕ ಮಂಕುತಿಮ್ಮ ಅಂತಾರೆ. ಹಾಗೆ ಸಮಾಧಾನವಾಗಿ ತಾಳ್ಮೆಯಿಂದ ಅದನ್ನು ಅಪ್ರೋಚ್ ಮಾಡಬೇಕು, ಅವಸರದಲ್ಲಿ ಆಗುವಂಥದ್ದಲ್ಲ. ಹಾಗೆ ಸಮಾಧಾನದಿಂದ, ಸಾವಧಾನದಿಂದ ನಾಮವನ್ನು ತಗೋಬೇಕು ಅಂತ ಒಂದು. ಇದಕ್ಕೆ ಝೆನ್ ಬುದ್ಧಿಸಮ್ ಕೂಡ ಅದನ್ನೇ ಹೇಳುತ್ತೆ: ಸಿಟ್ಟಿಂಗ್ ಸೈಲೆಂಟ್ಲಿ ಡೂಯಿಂಗ್ ನಥಿಂಗ್, ದ ಸ್ಪ್ರಿಂಗ್ ಕಮ್ಸ್ ಅಂಡ್ ದ ಗ್ರಾಸ್ ಗ್ರೋಸ್ ಬೈ ಇಟ್ ಸೆಲ್ಫ್ ಅಂತ. ಸುಮ್ಮನೆ ಕೂತ್ರು ಸಾಕು, ತಾನಾಗೆ ಋತುಮಾನಗಳು ಬದಲಾಗುತ್ತೆ, ಮಳೆ ಬರುತ್ತೆ, ಹುಲ್ಲು ಬೆಳೆಯುತ್ತೆ. ದ ಸ್ಪ್ರಿಂಗ್ ಕಮ್ಸ್ ಅಂಡ್ ದ ಗ್ರಾಸ್ ಗ್ರೋಸ್ ಬೈ ಇಟ್ ಸೆಲ್ಫ್ ಅಂತ ತಾನಾಗೆ ನಡೆಯುತ್ತೆ. ಲಂಕೇಶ್ ಅವರ ಒಂದು ನೀಲು ಕಾವ್ಯದಲ್ಲಿ ಒಂದು ಅದೇ ಬರುತ್ತೆ: ಗಿಡವನ್ನು ನೆಡಬಹುದಷ್ಟೇ ಬಿಟ್ಟರೆ ಅದರಲ್ಲಿ ಹೂ ಅರಳಿಸೋಕ್ಕಾಗಲ್ಲ ಅನ್ನೋದು ನನ್ನ ಅಸಹಾಯಕತೆ ಅಂತ ನೀಲು ಕಾವ್ಯದಲ್ಲಿ ಲಂಕೇಶ್ವರ ಹೇಳ್ತಾರೆ. ಹಾಗೆ ನಾವು ಹೆಚ್ಚು ಅಷ್ಟೇ ಮಾಡೋದಕ್ಕಾಗೋದು. ನಾನು ಮಾವಿನ ಗಿಡ ತಂದಿದ್ದೀನಿ, ನೆಟ್ಟಿದ್ದೀನಿ ಅಂದ ತಕ್ಷಣ ನಾನು ಕೇಳಿದ್ದೀನಿ, ನಿಂಗೆ ಗೊಬ್ಬರ ಹಾಕಿದ್ದೀನಿ, ನೀರು ಹಾಕಿದ್ದೀನಿ, ನನಗೆ ಫಲ ಕೊಡೋದು ಅದು ಕೊಡೋದಿಲ್ಲ. ಅದಕ್ಕೆಂತ ಸಮಯ ಬಂದಾಗ ಋತುಚಕ್ರ ತಿರುಗುವುದು, ಕಾಲನದೆ ಮರುಗುವುದು, ಮೃತನ ಮಣ್ಣಿಂದ ಹೊಸ ಹುಲ್ಲು ಚಿಗುರುವುದು, ಕ್ಷಿತಿಗರ್ಭ ಧರಿಸುವಳು, ಮತ್ತೆ ಉದಿಸುವುದು ಜೀವ, ಸತತ ಕೃತಿಯೋ ಪ್ರಕೃತಿ ಮಂಕುತಿಮ್ಮ ಅಂತ. ಪ್ರಕೃತಿ ಮತ್ತು ಕಾಲ ತನ್ನದೇ ಒಂದು ಧಾವಂತದಲ್ಲಿ, ತನ್ನದೇ ಒಂದು ವೇಗದಲ್ಲಿ, ತನ್ನದೇ ಒಂದು ಅಂದರೆ ಆ ಒಂದು ಸಮಾಧಾನದಲ್ಲಿ ನಡೀತಿರುತ್ತೆ. ಅದಕ್ಕೆ ನಾವು ಒಗ್ಕೋಬೇಕು. ಯಾವಾಗ ಅದಕ್ಕೆ ನಾವು ಒಗ್ಕೋತೀವಿ, ತಾನಾಗೆ ಎಲ್ಲವೂ ಕಾಲಕ್ಕೆ ತಕ್ಕಂತೆ, ಋತುವಿಗೆ ತಕ್ಕಂತೆ ನಡೆಯುತ್ತೆ. ನಾವು ಆವಾಗ ಸಮಾಧಾನದಿಂದ ಇರಬೇಕಾಗತ್ತೆ, ತಾಳ್ಮೆಯಿಂದ
ಗುರು ನೀಡಿದ ಗುರುಮಂತ್ರವನ್ನು ನಾವು ಉಪಾಸನೆ ಮಾಡ್ತಾ ಹೋಗ್ಬೇಕು. ಅದು ಗುರುಮಂತ್ರವೇ ಆಗಿರಲಿ, ಯೋಗವೇ ಆಗಲಿ, ಊಟವೇ ಆಗಲಿ, ಜೀವನನೇ ಆಗಲಿ, ಅದನ್ನು ತುಂಬ ಸಮಾಧಾನದಿಂದ ತಗೊಂಡಾಗ ಖಂಡಿತ ಅದು ಫಲ ಕೊಟ್ಟೇ ಕೊಡುತ್ತೆ ಅನ್ನೋದು ಒಂದು ಅರ್ಥ. ಇನ್ನೊಂದು ಅರಿವಿನಿಂದ ಮಾಡುವಂಥದ್ದು. ಅರಿವಿನಿಂದ ಮಾಡೋ ಭಕ್ತಿ ಸಿಕ್ಕೇ ಸಿಗತೈತಿ ಮುಕ್ತಿ ಅಂತ ಶರೀಫಜ್ಜ ಹೇಳೋದು ಪದೇ ಪದೇ ಕೋಟ್ ಮಾಡ್ತಿರ್ತೀನಿ. ಹಾಗೆ ಅರಿವು ತುಂಬ ಮುಖ್ಯ. ಅದನ್ನೇ ಅರಿವು ಕುರುಹು ಎರಡೂ ಬೇಕಂದ್ರೆ ಅಂಬಿಗ ಚೌಡಯ್ಯ ಅಂತ ವಚನದಲ್ಲಿ ಹೇಳ್ತಾನೆ, ಅಂಬಿಗರ ಚೌಡಯ್ಯ. ಸೊ ಇಲ್ಲಿ ಅರಿವು ತುಂಬ ಮುಖ್ಯ. ಅರಿವಿದ್ದಾಗಲೇ ಸಾಧ್ಯ ಅದು. ಎನಗೆ ನಿಮ್ಮ ನೆನಹಾದಾಗ ಉದಯ, ಎನಗೆ ನಿಮ್ಮ ಮರಹಾದಾಗ ಅಸ್ತಮ, ಎನಗೆ ನಿಮ್ಮ ನೆನವೇ ಜೀವನ, ಎನಗೆ ನಿಮ್ಮ ನೆನಹವೇ ಪ್ರಾಣ ಕಾಣ ತಂದೆ. ಸ್ವಾಮಿ ಎನ್ನ ಹೃದಯದಲ್ಲಿ ನಿಮ್ಮ ಚರಣ ದುಂಡಿಗೆ ನೊತ್ತಯ್ಯ, ವದನದಲ್ಲಿ ಷಡಕ್ಷರಿಯ ಬರೆಯಯ್ಯ ಕೂಡಲ ಸಂಗಮ ದೇವ. ಎಂತಹ ಅದ್ಭುತವಾದ ಒಂದು ಪ್ರಾರ್ಥನೆ ನೋಡಿ ನಮಗೆ ಬಸವಣ್ಣನವರು ನೀಡ್ತಾರದು. ನಿನ್ನನ್ನು ಯಾವತ್ತು ಮರಿತೀನೋ ಅದೇ ನನಗೆ ಅಸ್ತಮ, ಅದೇ ನನ್ನ ಕತ್ತಲು, ಯಾವಾಗ ನೀನು ನೆನಿತೀನೋ ಅದೇ ನನಗೆ ಬೆಳಕು. ಹಾಗೆ ಅಂತಹ ಒಂದು ನನಗೆ ನೆನಪಿನ ಕೊಡು, ಅರಿವನ್ನು ಕೊಡು, ನಿನ್ನನ್ನೇ ಸದಾ ನಿನ್ನಲ್ಲೇ ನನ್ನ ಚಿತ್ತವು ಅಲ್ಲೇ ಕೇಂದ್ರೀಕೃತವಾಗಿರುವಂತಹ ಒಂದು ನೆಲೆಯನ್ನು ಕೊಡು, ಆ ಅರಿವನ್ನು ನನಗೆ ಕೊಡುವಂತ ಬಸವಣ್ಣ ಕೇಳ್ತಾ ಇದ್ದಾರೆ. ಇಲ್ಲಿ ನೆನೆಹು ಅಂದರೆ ಅಲ್ಲಿ ಅರಿವು, ಅದು ಸ್ಮರಣೆ. ಗುರು ಏನೋ ಕೊಟ್ಬಿಡ್ತಾನೆ, ಯಾವುದೋ ಒಂದು ಮಾರ್ಗವನ್ನು ಕೊಡ್ತೀನಿ, ಈ ರೀತಿ ನಡ್ಕೊಂಡು ಹೋಗುವಂತ. ನನ್ನ ಮನಸ್ಸನ್ನು ಅಲ್ಲೇ ಇಟ್ಟು ಅದನ್ನು ಮರಿದೇನೆ, ಚಾಚು ತಪ್ಪದೇನೆ ಅದನ್ನು ಪಾಲಿಸ್ತಾ ಹೋಗಬೇಕು. ಅಂತಹ ಅರಿವನ್ನು ಕೊಡು ಅಂತ ನಮಗೆ ಬಸವಣ್ಣವ್ರು ಕೇಳ್ತಾರೆ. ಪ್ರಾರ್ಥನೆ ಅಂದರೆ ಹೀಗಿರಬೇಕು. ಹೇಗೆ ಗಾಯತ್ರಿ ಮಂತ್ರ ಧಿಯೋಯನ ಪ್ರಚೋದಯಾತ್ ಬೆಳಕನ್ನೇ ಪ್ರಚೋದಿಸು ಅಂತ ಕೇಳುತ್ತೋ, ಹೇಗೆ ಗುಂಡಪ್ಪರ ಒಂದು ಸಂಚಿಕೆಯಲ್ಲಿ ಮಾತಾಡ್ತಿದ್ವಿ, ನಗುವ ಸಹಜದ ಧರ್ಮ, ನಗಿಸುವುದು ಪರಧರ್ಮ, ಅದರಲ್ಲಿ ಎಲ್ಲರ ನಗುವಲ್ಲೂ ನನ್ನ ನಗುವನ್ನು ಕಾಣುವಂತಹ ವರವನ್ನು ಕೇಳ್ಕೋಬೇಕು ಅಂತ ಗುಂಡಪ್ಪ ಹೇಳ್ತಾರೆ. ಹಾಗೆ ಪ್ರಾರ್ಥನೆ ಅಂದರೆ ಆ ರೀತಿ ಇರಬೇಕು. ಬೆಳಕನ್ನು ಪ್ರಾರ್ಥಿಸಬೇಕು, ಜ್ಞಾನವನ್ನು ಪ್ರಾರ್ಥಿಸಬೇಕು, ನಗುವನ್ನು ಪ್ರಾರ್ಥನೆ ಮಾಡಬೇಕು, ಹಾಗೆ ಅರಿವನ್ನು ಪ್ರಾರ್ಥನೆ ಮಾಡಬೇಕು. ನನಗೆ ಅರಿವು ಕೊಡಪ್ಪ, SLC ಮಾರ್ಕ್ಸನ್ನು ಕೊಡಪ್ಪ ಅನ್ನೋದಕ್ಕಿಂತ ನನಗೆ SLC ಚೆನ್ನಾಗಿ ಓದಿಸಪ್ಪ ಅಂತ ಕೇಳ್ಕೋಬೇಕು. ಅದು SLC ಆಗಲಿ ಯಾವುದೇ ಆಗಲಿ, ನನಗೆ ಒಳ್ಳೆ ಸಂಬಳ ಕೊಡೋದಪ್ಪ ಅಂತ ಕೇಳೋದಕ್ಕಿಂತ, ನನಗೆ ಒಳ್ಳೆ ಕೆಲಸ ಕೊಡಪ್ಪ ಅಂತ ಕೇಳೋದಕ್ಕಿಂತ ಒಳ್ಳೆ ಕೆಲಸ ಮಾಡುವಂಥ ಕ್ಷಮತೆಯನ್ನು ಕೊಡು, ಅಂತಹ ಆ ಒಳ್ಳೆಯ ಕ್ಷಮತೆಯನ್ನು ಪ್ರೂವ್ ಮಾಡ್ಕೊಳ್ಳೋಂಥ ಒಂದು ಒಳ್ಳೆ ಅವಕಾಶನ ಕೊಡು ಅಂತ ಕೇಳಿದ್ರೆ, ಅದಕ್ಕೆ ಮುಂದಕ್ಕೆ ತಾನಾಗೆ ಬೈ ಪ್ರಾಡಕ್ಟಾಗಿ, ಅದು ಎಂಡ್ ಪ್ರಾಡಕ್ಟಾಗಿ ಬೇರೆ ಬೇರೆ ಫಲಗಳು ನಮ್ಗೆ ಸಿಗ್ತಾ ಹೋಗುತ್ತೆ. ನೇರವಾಗಿ ನಾನು ಸಂಬಳವನ್ನೇ ಕೇಳೋದಕ್ಕಿಂತ ನಾವು ಅದಕ್ಕೆ ಸೂಕ್ತವಾದಂತಹ ಕ್ಷಮತೆ ಇರುವಂತಹ ವ್ಯಕ್ತಿ ಆದರೆ ಅದಕ್ಕೆ ತಾನಾಗೆ ನಮ್ಗೆ ಮುಂದಿನದೆಲ್ಲ ಫಲವಾಗಿ ಸಿಗ್ತಾ ಹೋಗುತ್ತೆ. ಫಲವನ್ನು ನಾವು ಪ್ರಾರ್ಥನೆ ಮಾಡದೆ ಕ್ಷಮತೆಯನ್ನು ಪ್ರಾರ್ಥನೆ ಮಾಡೋದು ಸೂಕ್ತ ಅನ್ನೋದು ನನ್ನ ಭಾವನೆ. ಕನ್ನಡಿಯ ನೋಡುವ ಅಣ್ಣಗಳಿರ ಜಂಗಮವ ನೋಡಿರೆ, ಜಂಗಮದೊಳಗೆ ಲಿಂಗಯ್ಯ ಸನ್ನಿಹಿತನಾಗಿಪ್ಪ, ಸ್ಥಾವರ ಜಂಗಮ ಒಂದೇ ಎಂದುದು ಕೂಡಲ ಸಂಗನ ವಚನ. ಇಲ್ಲಿ ಇದರ ಅರ್ಥವನ್ನು ಮುಂದಿನ ಒಂದು ವಿಷಯಕ್ಕೆ ಬಂದಾಗ ಪೂರ್ತಿ ವಿವರಣೆಗೆ ಹೋಗೋಣ. ಇಲ್ಲಿ ಮುಖ್ಯ ಉದ್ದೇಶ ನೋಡಿರೆ ಅಂತಂದರೆ ಎಚ್ಚರದಿಂದ ಇರು, ಎಚ್ಚರದಿಂದ ನೋಡು, ಅದನ್ನ ಎಚ್ಚರದಿ ನೋಡು ಮಂಕುತಿಮ್ಮ ಅಂತ ಗುಂಡಪ್ಪ ಹೇಳ್ತಾರೆ. ಹೇಗೆ ಹಾಲನ್ನ ಜಾಸ್ತಿ ಕೂಸಿದ್ರೆ ಅದು ಹಾಲು ಉಕ್ಕಿ ಹರಿದೋಗುತ್ತೋ, ಹೇಗೆ ಅದನ್ನು ಅರ್ಧಂಬರ್ಧ ಕಾಯಿಸಿದ್ರೆ ಇನ್ನೂ ಹಸಿ ವಾಸನೆ ಬರ್ತಿರುತ್ತೋ, ಹಾಗೆ ಮನಸ್ಸು ಕೂಡ ಹಾಗೆಯೇ ಅದನ್ನು ಹದದಲ್ಲಿ ಕಾಪಾಡ್ಕೋಬೇಕು ಮನಸ್ಸನ್ನು ಹಾಲಿನ ಥರ. ಹಾಗೆ ಅದನ್ನು ಎಚ್ಚರದಿ ನೋಡು ಮಂಕುತಿಮ್ಮ ಅಂತ ನಮಗೆ ಎಚ್ಚರಿಕೆ ಕೊಡ್ತಾರೆ ಗುಂಡಪ್ಪ. ಹಾಗೆ ಎಚ್ಚರದಿಂದ ನೋಡು ಅಂದರೆ ಅರಿವಿಂದ ನೋಡು ಅಂತ. ಹಾಗೆ ಇಲ್ಲಿ ಕೂಡ ಅದನ್ನೇ ಇಲ್ಲಿ ನಮಗೆ ಬಸವಣ್ಣರು ಹೇಳ್ತಾರೆ. ನೋಡಿರಿ ಅಂದರೆ ಅಲ್ಲಿ ಅರಿವಿನಿಂದ ಇರು, ನಿನ್ನ ಚಿತ್ತ ಅಲ್ಲೇ ನೆಲೆಸಿರು. ಅದನ್ನೇನೋ ಮಾಡ್ತಿದ್ದೀನಿ ಆಗ ಇನ್ನೆಲ್ಲೋ ಮನಸ್ಸಿರುತ್ತೆ, ಹಾಗೆ ಮಾಡಬೇಡ. ನೀವು ಏನು ಮಾಡ್ತಿದ್ಯೋ ಅದರಲ್ಲೇ ಮನಸ್ಸಿಡು ಅಂತ ನಾವು ಜೀವನದಲ್ಲಿ ಸಹಜ ಮಾಮೂಲಿ ಜೀವನದಲ್ಲಿ ಅಳವಡಿಸ್ಕೋಬೋದು. ನಾವೇನು ಮಾಡ್ತಿರ್ತೀವೋ ಅಲ್ಲೇ ಗಮನ ಇಡುವಂತಹ ಒಂದು ಗುಣವನ್ನು ಬೆಳೆಸ್ಕೋಬೋದು. ಅದು ಬರೀ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ ಗುಣ ಅಲ್ಲ. ಆ್ಯಕ್ಚುಲಿ ಇದು ಅರಿವು ಅನ್ನೋದು ಎಲ್ಲ ವಿಷಯದಲ್ಲೂ ಅಳವಡಿಸ್ಕೊಳ್ಬೇಕು. ಊಟ ಮಾಡುವಾಗ ಊಟವನ್ನೇ ಮಾಡೋದು, ನಿದ್ದೆ ಮಾಡುವಾಗ ನಿದ್ದೆಯನ್ನೇ ಮಾಡೋದು, ಹೇಗೆ ಕೆಲಸದ ಕೆಲಸನೇ ಮಾಡೋದು, ಮನೇಲಿದ್ದ ಮನೇಲೇ ಇರೋದು, ಈ ರೀತಿ ಎಲ್ಲೆಲ್ಲಿ ಏನೇ ಇರ್ತೀವೋ ಹಾಗೆ ಎಲ್ಲಿ ಒಂದು ವರ್ತಮಾನದಲ್ಲಿ ಬದುಕುವಂತಹ ಒಂದು ಮನಸ್ಥಿತಿಯನ್ನು ನಾವು ಪಡ್ಕೊಳ್ಬೇಕು. ಅದು ಆವಾಗ ಜೀವನವೂ ತುಂಬ ಹಸನಾಗಿರುತ್ತೆ. ಅದರ ಆ ಹಸನಾದ ಜೀವನದಲ್ಲಿ ನಾವು ಅಧ್ಯಾತ್ಮವನ್ನು ಕಾಣ್ಕೊಳ್ಳೋದು ಸುಲಭ ಆಗುತ್ತೆ. ಬರೀ ಒಳಗೆ ಮಾತ್ರ ಉಪಾಸನೆ ಮಾಡ್ತೀನಿ, ಹೊರಗೇನು ನಾನು ದುಡಿಯೋದಿಲ್ಲ, ಹೊರಗಿಂದ ನನ್ನ ಸ್ವಭಾವ ಬದಲಾಗೋದಿಲ್ಲ, ನನ್ನ ನಡವಳಿಕೆ ಬದಲಾಗೋದಿಲ್ಲ ಅಂದರೆ ಪ್ರಯೋಜನ ಇಲ್ಲ. ಹೊರಗಿಂದ ನಡವಳಿಕೆ ಬದಲಾಗ್ತಾ ಒಳಗಿನ ಉಪಾಸನೆ ಆಗ್ತಾ ಹೋಗಬೇಕು, ಇಲ್ಲ ಅಂತಂದರೆ ಪ್ರಯೋಜನಕ್ಕಿಲ್ಲ. ಹಾಗಾಗಿ ಇಲ್ಲಿ ಈ ವಚನವನ್ನು, ಇದು ಮುಂದಿನ ಈ ಸೂತ್ರದ ಮುಂದಿನ ಭಾಗ ಏನಿದೆ ಅದನ್ನು ವಿವರಿಸ್ಬೇಕಾದ್ರೆ ಈ ವಚನವನ್ನು ಪೂರ್ತಿ ವಿವರಣೆಗೆ ಹೋಗೋಣ. ಈಗ ಸದ್ಯಕ್ಕೆ ನೋಡಿರಿ ಅಂದರೆ ಇಲ್ಲಿ ಅರಿವು ಅನ್ನೋದಕ್ಕಷ್ಟೇ ನಾನು ಇಲ್ಲಿ ಉಲ್ಲೇಖ ಮಾಡ್ತಿದ್ದೀನಿ. ಹಾಗೆ ರೂಪನೆ ಕಂಡರು ನಿರೂಪನೆ ಕಾಣರು, ತನುವನೆ ಕಂಡರು ಅನುವನೆ ಕಾಣರು, ಆಚಾರವನ್ನೇ ಕಂಡರು ವಿಚಾರವನ್ನೇ ಕಾಣರು, ಗುಹೇಶ್ವರ ನಿಮ್ಮ ಕುರುಹನೆ ಕಂಡರು ಕೂಡಲರಿಯದೆ ಕೆಟ್ಟರು. ಏನು ನೋಡಬೇಕು ಅಂತಲೇ ನಮ್ಗೆ ಗೊತ್ತಿಲ್ಲ,
ಅದನ್ನು ಹೇಳ್ತಿದ್ದಾರೆ ಇಲ್ಲಿ ಅಲ್ಲಮಪ್ರಭು, ಅಲ್ಲಿ ಬಸವಣ್ಣವ್ರು ನೋಡಿ ಇಂಥದ್ದು ನೋಡಿ ಅಂತ ಹೇಳಿದರೆ ಅದನ್ನು ತಿಳಿದೇನೆ ಏನನ್ನು ನೋಡ್ಬಿಟ್ರೆ, ಅಂದರೆ ರೂಪನೆ ಕಂಡರು ನಿರೂಪಣೆ ಕಾಣರು, ಹೊರಗಿನ ಮಾತ್ರ ಕಾಣ್ತಿದ್ದೀವಿ, ನಾಮ ಕೊಟ್ಟಿದ್ದೀವಿ. ಅಲ್ಲಿ ಉದಾಹರಣೆಗೆ ನಾಮ ಅಂತ ಬರೋದ್ರಿಂದ ಇಲ್ಲೇ ತೊಗೊಳ್ಳೋಣ, ಅಲ್ಲಿ ಬರೀ ಒಂದು ನಾಮ ಮಾತ್ರ ಅಲ್ಲ, ಇಲ್ಲಿ ರಾಮ ಅಂತ ಬರೀ ರಾಮನಾಮ ಅಂತಲ್ಲ, ಅದು ನೀವು ಓಂ ನಮಃ ಶಿವಾಯ ಇರ್ಬೋದು, ನಮಃ ಶಿವಾಯ ಇರ್ಬೋದು, ಪಂಚಾಕ್ಷರಿ ಷಡಕ್ಷರಿ, ಹೀಗೆ ಹಲವಾರು ನಾಮಗಳಿದೆ. ನಮಗೆ ಆ ನಾಮಕ್ಕೆ ಅಂಟಿಕೊಳ್ಳಬಾರದು, ಅದನ್ನು ಉಪಾಸನೆ ಮಾಡುವುದಕ್ಕೆ ಅಂಟಿಕೊಳ್ಳಬೇಕು. ಬರೀ ನಾಮಕ್ಕೆ ಅಂಟಿಕೊಂಡ್ರೆ ಪ್ರಯೋಜನ. ನಾವು ಯಾಕೆ ಹೇಳ್ತೀನಿ ಅಂದರೆ ಬೋರ್ಡ್ ಮೇಲೆ ಹಾಕ್ಕೋತೀವಿ, ಮನೆ ಬಾಗಿಲಿಗೆ ಹಾಕ್ಕೋತೀವಿ, ಕಾರ್ ಹಾಕ್ಕೊಂಡಿರ್ತೀವಿ, ಅಲ್ಲಿಗೆ ಹಾಕ್ಕೊಂಡ್ರೆ ಸಾಕಾಗಲ್ಲ. ಅದು ಒಳಗಡೆ ಉಪಾಸನೆ ಆಗಬೇಕು, ಅನುಸಂಧಾನ ಆಗಬೇಕು. ಹಾಗಾಗಿ ರೂಪನೆ ಕಂಡರು ನಿರೂಪಣೆ ಕಾಣರು, ಹೊರಗಿಂದ ಬರೀ ಮೇಲ್ಮೇಲೆ ಕಂಡ್ರೆ ಆಗಲ್ಲ, ಒಳಗಿನಂತಹ ಒಂದು ಚೈತನ್ಯವನ್ನು ನಾವು ಕಾಣ್ಕೋಬೇಕು. ಬರೀ ನಾಮ, ಗುರು ಒಂದು ಮಂತ್ರವನ್ನು ಕೊಟ್ಟ ಅಂದ ತಕ್ಷಣ ಅಷ್ಟೇ ಅಲ್ಲ, ಅದರ ಒಳಗಿನ ಚೈತನ್ಯವನ್ನು ಕಾಣೋದಕ್ಕೆ ನಾವು ಉಪಾಸನೆಯಲ್ಲಿ ಪ್ರಯತ್ನ ಪಡಬೇಕು. ತನುವನ್ನೇ ಕಂಡರು ಅನುವನ್ನೇ ಕಾಣರು, ಹೊರಗಿಂದ ನಮಗೆ ಜಡವಾಗಿ ಕಾಣುತ್ತೆ, ಒಳಗಿನ ಚೈತನ್ಯವನ್ನು ಕಾಣ್ಕೋಬೇಕು. ಆಚಾರವೇ ಕಂಡರು ವಿಚಾರವನ್ನೇ ಕಾಣರು. ಈಗ ಒಂದು ಈ ಗುರುನಾಮವನ್ನು ಕೊಟ್ಟಿರ್ತಾರೆ, ಗುರುಮಂತ್ರವನ್ನು ಕೊಟ್ಟಿರ್ತಾರೆ, ಹೀಗೆ ಅದನ್ನು ಉಚ್ಚರಿಸಬೇಕು, ಈ ರೀತಿ ಉಪಾಸನೆ ಮಾಡಬೇಕು ಅಂತ ಹೇಳಿದಾಗ ಯಾಕೆ ಹಾಗೆ ಮಾಡಬೇಕು ಅಂತ ತಿಳಿಬೇಕು. ಆಚಾರ ನಮಗೆ ಗೊತ್ತಾಯಿತು, ಅಲ್ಲಿಗೆ ಸಾಕಾಗಲ್ಲ, ವಿಚಾರವನ್ನು ಕಾಣಬೇಕು. ನಾವು ಬರೀ ಆಚಾರ ಕಂಡ್ಕೊಂಡ್ರೆ ಸಾಕಾಗಲ್ಲ. ನಾವು ಸಂಧ್ಯಾವನ್ನೇ ಅಂದರೆ ಯಾಕೆ ಸಂಧ್ಯಾವನ್ನೇ ಯಾಕೆ ಮಾಡಬೇಕು, ಅದನ್ನು ವಿಚಾರ ತಿಳ್ಕೊಬೇಕು. ಬರೀ ಆಚಾರ ಮಾಡಿದ್ರೆ ಸಾಕಾಗಲ್ಲ. ವಿಭೂತಿ ಹಚ್ಕೋತೀನಿ, ಯಾಕೆ ಹಚ್ಕೋತೀನಿ, ನಮಾಜ್ ಮಾಡ್ತೀನಿ, ಯಾಕೆ ಮಾಡ್ತೀನಿ, ಯಾಕೆ ಹೀಗೆ ಇಟ್ಕೋಬೇಕು, ಯಾಕೆ ಮುಂದೆ ವಜ್ರಾಸನ ಕೂತ್ಕೊಂಡು ಯಾಕೆ ನಾವು ಮೈ ಬಾಗಿಸ್ಬೇಕು, ಇದನ್ನು ವಿಚಾರವನ್ನು ತಿಳಿಯಬೇಕು. ಬರೀ ಆಚಾರ ಮಾಡಿದ್ರೆ ಸಾಕಾಗೋದಿಲ್ಲ, ಅದರೊಳಗಿನ ವಿಚಾರವನ್ನು ತಿಳಿಯಬೇಕು. ಹಾಗಾಗಿ ಗುರು ಒಂದು ಉಪದೇಶ ನೀಡಿದಾಗ ಅದನ್ನು ಪಾಲಿಸೋದಕ್ಕೆ ಈ ಆಚಾರದ ಹಿಂದಿನ ವಿಚಾರವನ್ನು ತಿಳಿಯಬೇಕು. ಹಾಗಾಗಿ ಗುಹೇಶ್ವರ ನಿಮ್ಮ ಕುರುಹನೆ ಕಂಡರು ಕೂಡಲರಿಯದ ಕೆಟ್ಟರು. ನಾನು ಯಾಕೆ ಇದನ್ನು ಕೋಟ್ ಮಾಡ್ತೀನಿ ಅಂತಂದರೆ, ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಗೆ ಹೋಗ್ತಾ ಇರ್ತಾರೆ ಈಗ, ಅಥವಾ ಕೆಲವರು ಗುರುಗಳಂತ ಹುಡ್ಕೊಂಡು ಹೋಗೋದು, ಗುರುಮಂತ್ರ ತೊಗೊಂಡು ಗುರು ದೀಕ್ಷೆ ತೊಗೊಂಡು ಅವರವ್ರ ರೀತಿಯಲ್ಲಿ ಉಪಾಸನೆ ಮಾಡ್ತಿರ್ತಾರೆ. ಕೆಲವರು ತಾವು ಬುಕ್ಸ್ ಓದ್ಕೊಂಡು ಪಾಪ ತಾವೇ ಸ್ವಂತದಲ್ಲೇ ನಾವೇನೋ ಕಂಡುಕೊಳ್ತೀವಿ ಅನ್ನೋ ಪ್ರಯತ್ನ ಕೂಡ ಮಾಡೋರಿದ್ದಾರೆ. ಎಲ್ಲ ರೀತಿ ಅವ್ರವ್ರ ಪ್ರಯತ್ನಗಳು. ಇದೆಲ್ಲ ಮಾಡ್ತಿರ್ಬೇಕಾದ್ರೆ ಭಗವಂತನ ಕೂಡುವ ವಿಧಾನವೇ ಗೊತ್ತಿಲ್ಲ ಅಂತಂದರೆ ಪ್ರಯೋಜನಕ್ಕಿಲ್ಲ. ಇಷ್ಟೆಲ್ಲ ಮಾಡ್ತಾರೆ, ಒಳಗಿನ ಚೈತನ್ಯ ಅದು ಇದು ಇಷ್ಟೆಲ್ಲ ಮಾತಾಡ್ತಾರೆ, ಎಲ್ಲವೂ ಆಗುತ್ತೆ, ಯೋಗ ಅಂತಾರೆ, ಅದಕ್ಕೆ ಕೂಡೋದೇ ಗೊತ್ತಿಲ್ಲ ನಿಮಗೆ. ಭಗವಂತನ ಸೇರೋದು ಹೇಗೆ ಅಂತಲೇ ಗೊತ್ತಿಲ್ಲವಲ್ಲ. ಯಾಕೆಂದರೆ ವಿಚಾರ ಗೊತ್ತಿಲ್ಲ. ಬರೀ ಆಚಾರ ಮಾಡಿದ್ರೆ ಸಾಕಾಗಲ್ಲ, ವಿಚಾರ ಗೊತ್ತಿರಬೇಕು, ವಿಚಾರ ತಿಳಿದು ಮಾಡಬೇಕು. ಯಾವುದೇ ಇದಕ್ಕೆ ಹೋಗಿ, ಮಾರ್ಗಗಳಿಗೆ ಹೋಗಿ, ಅಲ್ಲಿ ಹೋದಾಗ ವಿಚಾರವನ್ನು ತಿಳಿದು ಮಾಡಿ. ಯಾವ ವಿಚಾರವೂ ಬರೀ ಅದರ ಹಿನ್ನೆಲೆ ಇಲ್ಲದೆ ಇರೋಂತಹ ಮಾರ್ಗಗಳು ಯಾವುದೂ ಇಲ್ಲ. ಇಡೀ ದೇಶದ ಇಡೀ ಪ್ರಪಂಚದ ಯಾವುದೇ ರೀತಿಯ ಮಾರ್ಗಗಳಾಗಲಿ, ಸೂಫಿ ಆಗಲಿ, ನಾಥಪಂಥ ಆಗಲಿ, ಕೌಳರು, ಕಾಪಾಲಿಕರು, ಯಾವುದೇ ಮಾರ್ಗಗಳು ತಗೊಳ್ಳಿ, ಅದರಲ್ಲಿ ಒಂದು ವಿಧಾನ ಇರುತ್ತೆ, ಆಚಾರ ಇರುತ್ತೆ, ಅದರ ಹಿಂದೆ ಒಂದು ವಿಚಾರ ಇರುತ್ತೆ. ಆ ವಿಚಾರವನ್ನು ತಿಳಿದು ಮಾಡಿಲ್ಲ ಅಂದರೆ, ಹೇಗೆ ಮೂಢನಂಬಿಕೆಯಲ್ಲಿ ಬೆಕ್ಕದಾಟದ ನಾನು ಕಾರು ಹಿಂದೆ ಇಟ್ಕೊಂಡಿರ್ತೀನಿ, ಗಾಡಿ ಹಿಂದೆ ಇಟ್ಕೊಂಡಿರ್ತೀನಿ, ಟ್ರಾವೆಲ್ ಮಾಡಲ್ಲ ಅಂತ ಮೂಢನಂಬಿಕೆ ಆಚರಿಸ್ತೀನೋ, ಅದರಷ್ಟೇ ಸಮನಾಗ್ಬಿಡುತ್ತೆ ಈ ಅಧ್ಯಾತ್ಮ ಅನ್ನೋದು. ವಿಚಾರವನ್ನು ತಿಳಿಯಬೇಕು. ಯಾಕೆ ಏನು ಮಾಡ್ತಿದ್ದೀನಿ, ಅದರಿಂದ ಏನಾಗಬಹುದು, ಎಲ್ಲ ವಿಚಾರವನ್ನು ತಿಳಿದು ನಾವು ಮಾಡಬೇಕಾಗತ್ತೆ. ಹಾಗಾಗಿ ಇದು ಯಾಕೆ ಹೇಳಿದೆ ಅಂದರೆ, ಒಂದು ಸಮಾಧಾನ, ತಾಳ್ಮೆ ಮತ್ತು ಅರಿವು. ಯಾಕೆ ಮಾಡ್ತಿದ್ದೀನಿ ಅನ್ನೋ ಅರಿವು ಇರಬೇಕು. ಮತ್ತು ಮಾಡುತ್ತಿರುವಾಗ ಗುರುಮಂತ್ರವನ್ನು ಅಥವಾ ಗುರು ನೀಡಿದ ಮಾರ್ಗವೊಂದಲ್ಲಿ ನಾನು ಆಚರಣೆಯಲ್ಲಿದ್ದಾಗ ಅದರ ಬಗ್ಗೆ ನನಗೆ ನಿಗಾ ಇರಬೇಕು. ಅಲ್ಲೇ ನನ್ನ ಧ್ಯಾನ, ಗಮನ ಎಲ್ಲವೂ ಅಲ್ಲೇ ಇರಬೇಕು, ಅರಿವು ಅಲ್ಲೇ ಇರಬೇಕು. ಮತ್ತು ಏನು ಮಾಡ್ತೀನಿ ಅಂತ ಅದ್ರ ಬಗ್ಗೆ ನಂಗೆ ಅರಿವಿರಬೇಕು, ತಿಳಿವಿರಬೇಕು. ಸರಹಪಾದನ ಜೊತೆಗೆ ಮುದ್ರೆ ಇರ್ತಾಳೆ. ಅವರು ಪಂಚಮಕಾರಗಳನ್ನು ಪಾಲಿಸಂಥವ್ರು ಸರಹಪಾದ. ಅಲ್ಲಿ ಮುದ್ರೆ ಅಂದರೆ ಜೊತೆಗೆ ಸಂಭೋಗದಲ್ಲಿ ಸಮಾಧಿಯನ್ನು ಕಂಡುಕೊಳ್ಳೋದಕ್ಕೆ ಬೇಕಿರುವಂಥ ಹೆಣ್ಣೇನಿರ್ತಾಳೆ, ಆಕೆನ ಮುದ್ರೆ ಅಂತ ಕರೀತಾರೆ ಆ ಸಂಪ್ರದಾಯದಲ್ಲಿ. ಆಕೆ ಹೆಸರು ಮೂಲಂಗಿ ಸಾರಿನ ಹೆಂಗಸು ಅಂತ ಸುಮ್ಮನೆ ಕನ್ನಡದಲ್ಲಿ ಬಿಡಿಸಿ ಹೇಳೋದಾದರೆ. ಯಾಕೆ ಅಂದೋದಕ್ಕೊಂದು ಕತೆ ಇದೆ. ಆ ಮುದ್ರೆ ಮೂಲಂಗಿ ಸಾರು ಮಾಡ್ತಿರ್ತಾಳೆ. ಆ ಸಮಯದಲ್ಲಿ ಸರಹಪಾದ ಧ್ಯಾನಕ್ಕೆ ಕೂತ್ಕೊಳ್ತೀನಿ ಅಂತ ಹೇಳಿ, ಅದಾದಮೇಲೆ ನನಗೆ ಹೇಳ್ಸಪ್ಪ ಅಂತೇಳಿ ಅವನು ಧ್ಯಾನಕ್ಕೆ ಕೂತ್ಕೊತಾನೆ. ಆದರೆ ಅವನು 12 ವರ್ಷ ಧ್ಯಾನದಲ್ಲೇ ಇರ್ತಾನೆ. ಸರಹಪಾದ 12 ವರ್ಷ ಧ್ಯಾನದಲ್ಲಿ ಇದ್ದು ಅಲ್ಲಿಂದ ಮತ್ತೆ ಎಚ್ಚರಗೊಳ್ತಾನೆ. ಕಣ್ಬಿಟ್ಟು ಮೂಲಂಗಿ ಸಾರು ರೆಡಿ ಆಯಿತಾ ಅಂತ ಕೇಳ್ತಾನೆ. ಅವಳು ನಗ್ತಾಳೆ, ನೀನು ಧ್ಯಾನಕ್ಕೆ 12 ವರ್ಷ ಕೂತಿದ್ದೀನಿ, ನಿನಗೆ ಗೊತ್ತಿಲ್ಲದೆ. ಆದರೆ ಅದರಿಂದ ಹೊರಗೆ ಬಂದಮೇಲೆ ನಿಂಗೆ ಮೂಲಂಗಿ ಸಾರ ಮೇಲೆ ನಿಗಾ ಇದೆಯಲ್ಲ, ಮತ್ತು ಯಾಕೆ ನೀನು ಅಷ್ಟೆಲ್ಲ ಕಷ್ಟಪಟ್ಟು 12 ವರ್ಷ ನೀನು ಧ್ಯಾನ ಮಾಡೋಕ್ಕೋದೆ, ತಪಸ್ಸು ಮಾಡ್ಕೊಂಡು ಕೂತ್ಕೊಂಡೆ, ಪ್ರಯೋಜನವೇ ಬರಲಿವಲ್ಲ ಅದು ಅಂತ ಆಡ್ಕೊಂಡು ನಗ್ತಾಳೆ ಮುದ್ರೆ. ಹಾಗೆ ನಮಗೆ ಅರಿವಿರಬೇಕು. ನನಗೆ ಅದ್ರ ಬಗ್ಗೆ, ನನಗೆ ಏನು ಮಾಡ್ತೀನೋ ಅರಿವಿರಬೇಕು, ಮತ್ತು ಮಾಡುತ್ತಿರುವುದರ ಬಗ್ಗೆ ಅರಿವಿರಬೇಕು. ಅಂದರೆ ಅದರಲ್ಲಿ
ನಾನು ಅಲ್ಲೇ ಸ್ಥಿರನಾಗಿರಬೇಕು, ಎಚ್ಚರಿಕೆಯಿಂದ ಕಾನ್ಷಿಯಸ್ ಆಗಿ ಅದ್ರ ಕಡೆಗೆ ನನ್ನ ಮನಸ್ಸನ್ನು ಕೊಡಬೇಕು. ಇಲ್ಲ ಅಂತಂದರೆ ಪ್ರಯೋಜನಕ್ಕೆ ಬರೋದಿಲ್ಲ. ಹಾಗಾಗಿ ನಾಮವನ್ನು ತುಂಬ ಸಮಾಧಾನವಾಗಿ ಸಾವಧಾನವಾಗಿ ಅದನ್ನು ತಗೋಬೇಕಂದ್ರೆ ಗುರು ಕೊಟ್ಟಿದ್ದ ಮಾರ್ಗದಲ್ಲಿ ಎಚ್ಚರಿಕೆಯಿಂದ ಮತ್ತು ತಾಳ್ಮೆಯಿಂದ ನಡೆಯಬೇಕಾಗುತ್ತೆ. ಮುಂದೆ ಅಂತಾರೆ ನಾಮದ ಅಖಂಡ ಧಾರೆ ಇರಬೇಕು. ಆ ಅಖಂಡತೆ ಅಂದರೆ ಏನು, ಯಾಕೆ ಅಖಂಡತೆ ಇರಬೇಕು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.